ಈಗ ಕುಂಭರಾಶಿಯವರ ಫಲ ನೋಡುವಾಗ ನಿಮ್ಮ ರಾಶಿಯಲ್ಲೇ ಶನಿ ಮಹಾತ್ಮ ಸಾಡೇ ಸಾತಿನ ಭಯ, ಕೆಲವರಿಗೆ ಮೃತ್ಯು ಭಯ, ಕೆಲವರಿಗೆ ಅಪವಾದ ಭಯ, ಕೆಲವರಿಗೆ ಅವಮಾನ, ಕೆಲವರು ಅಪರಾಧಿಗಳಾಗ್ತೀರಿ, ಕೆಲವರಿಗೆ ಕಳ್ಳತನದ ಆಪಾದನೆ ಅಥವಾ ವಸ್ತುವನ್ನೇ ಕಳೆದುಕೊಳ್ತೀರಿ, ಕೆಲವರು ವ್ಯಾಜ್ಯ ಭಯದಲ್ಲಿ ಸಿಕ್ಕಾಕ್ಕೊಳ್ತೀರಿ. ಹಲವು ರೀತಿಯಂತಹ ನಷ್ಟಗಳು ಕಂಡುಬರುತ್ತದೆ. ಇವೆಲ್ಲವೂ ಉಂಟಾಗುವಂತಹದ್ದು ಕುಂಭರಾಶಿಯವರಿಗೆ. ನಿಮ್ಮ ರಾಶಿಯಿಂದ ಸಪ್ತಮ ಸ್ಥಾನದಲ್ಲಿರ್ತಕ್ಕಂಥ ಚಂದ್ರಮಾಂದಿಯರ ದೃಷ್ಟಿ ಸ್ವಲ್ಪ ಸ್ತ್ರೀ ಶಾಪ, ಮನಸ್ತಾಪ, ಮನೋನೆಮ್ಮದಿ ಕಡಿಮೆಯಾಗುವಿಕೆ ಇತ್ಯಾದಿಗಳು ಉಂಟಾಗುವಂತಹ ಸಾಧ್ಯತೆ ಇರತಕ್ಕಂತಹದ್ದು. ವೈಯಕ್ತಿಕವಾಗಿ ಸಾಕಷ್ಟು ತೊಂದರೆಯನ್ನು ಅನುಭವಿಸ್ತೀರಿ. ಭೂಮಿ ಮಾಡಬೇಕು ಅಂತ ಭೂಮಿ ವ್ಯವಹಾರದಲ್ಲಿ ಸಿಕ್ಕಾಕ್ಕೊಂಡು ತೊಂದರೆ ಪಡ್ತೀರಿ. ವ್ಯಾಜ್ಯಗಳು ನಡೀತಾ ಇರ್ತದೆ. ಬೇರೆಯವರ ಆಸ್ತಿ ನಿಮ್ಮ ಆಸ್ತಿ, ಬೇರೆಯವರು ನಮ್ಮ ಆಸ್ತಿ ಅಂತ ಹೇಳುವಂತಹ ಸನ್ನಿವೇಶ ಬರ್ತದೆ. ಆಸ್ತಿ ವಿಭಾಗದಲ್ಲಿ ಹಂಚಿಕೆಯಲ್ಲಿ ವ್ಯತ್ಯಾಸ ಉಂಟಾಗ್ತದೆ. ಇದೆಲ್ಲ ಇರತಕ್ಕಂಥದ್ದು ಕುಂಭರಾಶಿಯವರಿಗೆ. ಕುಂಭರಾಶಿಯವರು ದೋಷ ಪರಿಹಾರಕ್ಕಾಗಿ ಶನೇಶ್ವರನ ಆರಾಧನೆ ಮಾಡಿಕೊಳ್ಳಿ. ಶನಿದೇವರಿಗೆ ವೀಳ್ಯದೆಲೆ ಹಾರ ಹಾಕಿ, ಶನಿದೇವರಿಗೆ ಎಳ್ಳಿನಿಂದ ಅರ್ಚನೆಯನ್ನು ಮಾಡಿಸಿ. ಆಗ ಶನಿದೋಷ ಪರಿಹಾರವಾಗ್ತದೆ. ಶನಿದೋಷ ಪರಿಹಾರ ಆಗುವುದರಿಂದ ನಿಮಗೆ ಮುಂದೆ ಅನುಕೂಲ ಆಗ್ತದೆ. 4ನೇ ಮನೆಗೆ ಗುರು ಹೋದಾಗ ಮೇ ನಂತರದಲ್ಲಿ ಒಳ್ಳೆಯ ಸತ್ಫಲಗಳು, ಒಳ್ಳೆಯ ಅಭಿಪ್ರಾಯಗಳು, ಉತ್ತಮವಂತಹ ನೆಮ್ಮದಿ, ಉತ್ತಮವಂತಹ ಸಂತೋಷ ಇತ್ಯಾದಿಗಳು ಲಭ್ಯವಾಗುವಂತಹ ಸಾಧ್ಯತೆ ಇದೆ. ಪರಿಹಾರವನ್ನು ಮಾಡಿಕೊಳ್ಳಿ. ಆಗ ನಿಮ್ಮ ಕಷ್ಟದೋಷಗಳು ಪರಿಹಾರವಾಗ್ತದೆ, ಶುಭವಾಗುತ್ತೆ ಕುಂಭರಾಶಿಯವರಿಗೆ ಈ ವರ್ಷದಲ್ಲಿ. ಈಗ ಮೀನರಾಶಿಯವರ ಫಲವನ್ನು ನೋಡುವಾಗ ಈ ವರ್ಷ ಪೂರ್ತಿ ನಿಮಗೆ ರಾಹುವಿನ ಉಪದ್ರವ, ಕೆಲವರಿಗೆ ಚರ್ಮರೋಗ, ಕೆಲವರಿಗೆ ಮನೋವ್ಯಥೆ, ಕೆಲವರಿಗೆ ಆರ್ಥಿಕವಾದಂತಹ ಮುಗ್ಗಟ್ಟು, ಕೆಲವರಿಗೆ ವ್ಯಾಪಾರ ವ್ಯವಹಾರ ಇಲ್ಲದೆ ಕಂಗಾಲಾಗಿ ಬಿಡುವಂತಹ ಸಾಧ್ಯತೆ. ಆರೋಗ್ಯದ ವಿಷಯದಲ್ಲೂ ತುಂಬ ಕಾಳಜಿ ಬೇಕು. ಆರೋಗ್ಯದಲ್ಲೂ ಏರ್ಪೇರಾಗುವಂತಹ ಸಾಧ್ಯತೆ ಇದೆ. ಅದೆಲ್ಲಕ್ಕಿಂತಲೂ ಮುಖ್ಯವಾಗಿ ಭೂ ವ್ಯವಹಾರದಲ್ಲಿ ನಷ್ಟವನ್ನು ಹೊಂದ್ತೀರಿ. ಸಾಕಷ್ಟು ಅಭಿವೃದ್ಧಿ ಆಗಬೇಕಿತ್ತು ಹೇಳುವಂತಹ ಭಾವನೆ ನಿಮಗಿರ್ತದೆ. ಆದರೆ ನೀವು ನಷ್ಟವನ್ನೇ ಅನುಭವಿಸಬೇಕಂತಹ ಸಂದರ್ಭ ಬರ್ತದೆ. ನಿಮ್ಮ ರಾಶಿಯಿಂದ 7ನೇ ಮನೆಯಲ್ಲಿ ಕೇತು ಇದ್ದಾನೆ. ಆ ಕೇತುವಿನ ದೃಷ್ಟಿ ಇರುವುದರಿಂದ ಕೆಲವರಿಗೆ ಮಂತ್ರಮಾಟಾದಿಗಳ ಭಯ, ಕೆಲವರಿಗೆ ಆತಂಕ, ಕೆಲವರು ಪರಿಹಾರಕ್ಕಾಗಿ ಸುದರ್ಶನ ಹೋಮ ಮಾಡಿಸ್ಕೊಳ್ತೀರಿ, ಕೆಲವರು ದೇವಸ್ಥಾನಕ್ಕೆ ಹೋಗಿ ದೇವರ ಮೊರೆ ಹೋಗ್ತೀರಿ. ಈ ರೀತಿಯಲ್ಲಿ ಆಗುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಒಟ್ಟಾರೆ 2024ನೇ ಇಸ್ವಿ ಕಷ್ಟದಾಯಕವಾದಂತಹ ಇಸ್ವಿಯಾಗಿದೆ. ಈ ಎಲ್ಲ ದೋಷ ಪರಿಹಾರಕ್ಕೆ ನೀವು ಮಾಡಬೇಕಾಗಿರತಕ್ಕಂಥದ್ದು ನಾಗಶಾಂತಿ ಮಾಡಿಕೊಳ್ಳಿ. ನಿಮ್ಮ ರಾಶಿಯಲ್ಲೇ ರಾಹು ಇದ್ದಾನೆ. ಆದ್ದರಿಂದ ನಾಗಶಾಂತಿಯನ್ನು ಮಾಡಿಕೊಳ್ಳುವುದರಿಂದ ನಿಮ್ಮ ಆರೋಗ್ಯ ಭಾಗ್ಯ ವೃದ್ಧಿ ಆಗ್ತದೆ, ಯಶಸ್ಸುಂಟಾಗ್ತದೆ. ಮೀನರಾಶಿಯವರಿಗೆ 12 ರಾಶಿಯವರು ಸಹಿತವಾಗಿ ಈ 2024ನೇ ಇಸ್ವಿಯಲ್ಲಿ ಶಿವನ ಉಪಾಸನೆಯನ್ನು ಮಾಡಬೇಕು. ಶಿವನಿಗೆ ಅತ್ಯಂತ ಪ್ರಿಯವಾಗಿರತಕ್ಕಂತಹ ರುದ್ರಮಂತ್ರ ಪಠಣವನ್ನು ಹೇಳಿಸಬೇಕು, ಅಥವಾ ಶಿವನಿಗೆ ಪ್ರಿಯವಾಗಿರ್ತಕ್ಕಂತಹ ಚಮಕವನ್ನು ಹೇಳಿಸಬೇಕು. ಅದರಿಂದ ಸಾಕಷ್ಟು ಅನುಕೂಲ, ನೆಮ್ಮದಿ. ಮಹಾನ್ಯಾಸಪೂರ್ವಕವಾಗಿ ರುದ್ರನಮಕ ಚಮಕ, ಅಥವಾ ಲಘುನ್ಯಾಸಪೂರ್ವಕವಾಗಿ ರುದ್ರನ್ಯಾಸ, ಲಘುನ್ಯಾಸಪೂರ್ವಕವಾಗಿ ನಮಕ ಚಮಕಾದಿಗಳನ್ನು ಹೇಳಿಸುವುದರಿಂದ, ಶಿವನಿಗೆ ಅಭಿಷೇಕವನ್ನು ಮಾಡುವುದರಿಂದ, ಶಿವನನ್ನು ಕುರಿತು ಅನುಷ್ಠಾನವನ್ನು ಮಾಡುವುದರಿಂದ ನಿಮ್ಮ ಸಂಕಷ್ಟಗಳೆಲ್ಲ ಪರಿಹಾರವಾಗಿ ಸುಖವಾಗ್ತದೆ, ನೆಮ್ಮದಿ ಉಂಟಾಗ್ತದೆ, ಸಂತೋಷ ಉಂಟಾಗ್ತದೆ. 2024ನೇ ಇಸ್ವಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹಿತವಾಗಿ ಮನಃಪರಿವರ್ತನೆ ಮಾಡುವುದರ ಮೂಲಕ ಮನದಾಳದಲ್ಲಿರ್ತಕ್ಕಂತಹ ಯೋಚನೆಗಳೆಲ್ಲ ಕಾರ್ಯಸಿದ್ಧಿ ರೂಪಕ್ಕೆ ಬರಲಿ ಅಂತ ಪ್ರಾರ್ಥನೆಯನ್ನು ಮಾಡಿ, ನಾಡಿನ ಸಮಸ್ತ ಜನತೆಗೆ 2024ನೇ ಇಸ್ವಿಯ
ಶುಭಾಶಯಗಳು. ಶುಭವಾಗಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.